द्विषड्भुजं षण्मुखमम्बिकासं कुमारमादित्यसमानतेजसं वन्दे मयूरासनमध्यसंभवं ಸೇನಾನ್ಯಮಾದ್ಯಂ ಮಮಭೀಷ್ಟಸಿದ್ಧಯೇ. ಮಾರ್ಗಶಿರ ಶುದ್ಧ ಷಷ್ಠಿ, ಚಂಪಾ ಷಷ್ಠಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ವಿಶೇಷವಾದಂತಹ ದಿನ. ಈ ಷಷ್ಠಿ ವರ್ಷದಲ್ಲಿ 3 ಷಷ್ಠಿ ತುಂಬ ವಿಶೇಷವಾದಂಥ. ಅದು ಮೊದಲನೇ ಷಷ್ಠಿ ಬಂದು ಚಂಪಾ ಷಷ್ಠಿ, ಎರಡನೇ ಷಷ್ಠಿ ಬಂದು ತುಳು ಷಷ್ಠಿ ಅಂತ ಹೇಳ್ತೀವಿ, ಮೂರನೇ ಷಷ್ಠಿ ಬಂದು ಕುಮಾರ ಷಷ್ಠಿ ಅಂತ. ಈ ಚಂಪಾ ಷಷ್ಠಿಯ ದಿನ ಕರ್ನಾಟಕದಲ್ಲೇ ಪ್ರಸಿದ್ಧವಾದಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಒಂದೇ ಶಿಲೆಯಲ್ಲೇ 2 ದೇವರು ಸ್ವಯಂಭೂ ಆಗಿರುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇಲ್ಲಿ. ಮುಂಭಾಗದಲ್ಲಿ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ನರಸಿಂಹದೇವರು ಇರ್ತಾರೆ. ಎರಡೂ ದೇವರನ್ನು ಒಂದೇ ಕ್ಷಣದಲ್ಲಿ ಒಂದೇ ಸಮಯದಲ್ಲಿ ದರ್ಶನ ಮಾಡುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಬಂದು ದರ್ಶನ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೂ ಜಾತಕದಲ್ಲಿರುವಂತಹ ದೋಷಗಳಾಗಿರ್ಬೋದು, ಮತ್ತು ಜನ್ಮಾಂತರದಲ್ಲಿ ಕಾರಣಾಂತರವಾಗಿ ಬಂದಿರುವಂತಹ ದೋಷಗಳಾಗಿರ್ಬೋದು, ಮತ್ತು ಸರ್ಪದೋಷ, ಚರ್ಮವ್ಯಾಧಿ, ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ದೋಷಗಳು ಇಲ್ಲಿ ಬಂದು ಸ್ವಾಮಿ ಸೇವೆ ಮಾಡೋದರಿಂದ ಎಲ್ಲರಿಗೂ ಶೀಘ್ರವಾಗಿ ಫಲ ಸಿಗ್ತಾ ಇದೆ. ಸ್ವಾಮಿಗೆ ಇವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾದಂತಹ ಅಭಿಷೇಕ ಸೇವೆಗಳೆಲ್ಲ ನಡೆದಿರುತ್ತೆ. ಮತ್ತು ಮಹಾಮಂಗಳಾರತಿ, ಮಹಾಪೂಜೆ ಎಲ್ಲ, ಮಹಾನೈವೇದ್ಯ ಎಲ್ಲ ಆಗಿ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಮುಕ್ತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ರಾತ್ರಿ 8:30ವರೆಗೂ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಎಲ್ರಿಗೂ ಇರುತ್ತೆ. ಎಲ್ಲರೂ ಬಂದು ಈ ದಿನ ಸ್ವಾಮಿಯ ದರ್ಶನ ಮಾಡಿಕೊಂಡು ಅವರವರ ಕರ್ಮ ಕಳ್ಕೊಂಡು ಸ್ವಾಮಿಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಇವತ್ತು ಘಾಟಿನಲ್ಲಿ ಚಂಪಾ ಷಷ್ಠಿ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಮನೆಯಲ್ಲಿ ಷಷ್ಠಿ ಆಚರಣೆ ಮಾಡ್ತೀವಿ. ಹುತ್ತಕ್ಕೆ ಹೋಗ್ತೀವಿ, ಹಾಲು ಎರಿತೀವಿ, ಉಪವಾಸ ಇರ್ತೀವಿ, ಎಲ್ಲ ಮಾಡ್ತೀವಿ. ಈ ದಿನ ಇಲ್ಲಿ ಬಂದು ದರ್ಶನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾವು ಚಿಂತಾಮಣಿಯಿಂದ 10 ಜನ ಬಂದಿದ್ದೀವಿ ದರ್ಶನಕ್ಕೆ ಅಂತ. ಇಲ್ಲಿ ತುಂಬ ಜನ ಇದ್ದಾರೆ, ಕ್ರೌಡ್ ಇದೆ, ಆದರೂ ಪರವಾಗಿಲ್ಲ. ಆ ದೇವರ ದಯೆಯಿಂದ ನಮಗೆ ದರ್ಶನಕ್ಕೆ ಕಾಯ್ತಾ ಇದ್ದೀವಿ. ಇನ್ನೂ ದರ್ಶನ ಆಗಲಿಲ್ಲ. ಆ ನಾಗಪ್ಪನ ಆಶೀರ್ವಾದದಿಂದ ದರ್ಶನ ಮುಗಿಸ್ಕೊಂಡು ಕ್ಷೇಮವಾಗಿ ನಮ್ಮೂರು ಸೇರ್ತೀವಿ ಅಂತ ಹೇಳೋಕ್ಕೆ ಆಸೆ ಪಡ್ತೇವೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಬಂದಿದ್ವಿ, ಅಷ್ಟೊಂದು ಚೆನ್ನಾಗಿ ಏನಿರಲಿಲ್ಲ. ಈ ಷಷ್ಠಿಗೋಸ್ಕರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜನ ತುಂಬ ಜನ ಇದ್ದಾರೆ. ತುಂಬ ಕ್ಯೂ ಇದೆ. ದರ್ಶನಕ್ಕೆ ತುಂಬ ಜನ ಇದ್ದಾರೆ. 50 ರೂಪಾಯಿ ಟಿಕೆಟ್ ಅವ್ರಿಗೂ ತುಂಬ ಜನ ಇದ್ದಾರೆ. ಆದರೂ ಆ ದೇವರಿಂದ ದರ್ಶನ ಆಗತ್ತೆ. ಎಲ್ಲರೂ ಬನ್ನಿ, ದರ್ಶನ ಮಾಡ್ಕೊಳ್ಳಿ. ಹೌದು, ಇವತ್ತು ದರ್ಶನ ಮಾಡಿಕೊಂಡ್ರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಖಂಡಿತವಾಗಿ ಬಂದು ದರ್ಶನ ಮಾಡ್ಕೊಂಡೋಗಿ ಎಲ್ಲರೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.